ಆ್ಯಂಡ್ ಮೆಜರ್ಮೆಂಟ್ ಚಾರ್ಟ್ ಕ್ರಿಯೇಟ್ ಮಾಡೋ ಫಾರ್ಮುಲಾ. ಮೆಜರ್ಮೆಂಟ್ ಚಾರ್ಟ್ ಮಾಡೋದು ಮತ್ತು ಅದರದ್ದು ಸ್ಟ್ಯಾಂಡರ್ಡ್ ಏನೇನು ಫಾಲೋ ಮಾಡಿ ಪ್ಯಾಂಟ್ ಮಾಡಬೇಕು. ಅದಕ್ಕೆ ನಾನೀಗ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ನಿನ್ನೆ ಮಾಡಿದ್ದೀನಿ, ಈಗ ಜನರಲಾಗಿ ಮಾಡ್ತಾಯಿದ್ದೀನಿ. ಯಾರು ಬಂದಿಲ್ಲ, ಯಾರು ಮಿಸ್ ಮಾಡಿಲ್ಲ ಅವರಿಗೆ ಪ್ಯಾಂಟ್ ಫಾರ್ಮುಲಾ. ಓಕೆ, ಫಸ್ಟ್ ನಾವು ತೊಗೊಳ್ತಾ ಇರೋದು 68 ಹೈಟ್ 40 ಚೆಸ್ಟಿಗೆ. ನಾವು ಏನೇ ಗಾರ್ಮೆಂಟ್ ಮಾಡಬೇಕಂದ್ರೂ ಮೆನ್ಸಲ್ಲಿ ಇದನ್ನು ಯೂಸ್ ಮಾಡ್ತೀವಿ. 68 ಇಂಚಸ್ ಹೈಟ್, 40 ಇಂಚಸ್ ಚೆಸ್ಟ್. ಈಗ ನಾವು ಮೇಲ್ಗಡೆ ಮಾಡಿದ್ದೀವಿ, ಇಲ್ಲಿ ಬಾಟಮಿಂದ ಮಾಡಬೇಕು. ಓಕೆ, ಇದು ನಿಮ್ಮದು ಮ್ಯಾನಿಕ್ಯೂರಿಂದು ಬಾಟಮ್. ಇಲ್ಲಿಂದ ಮೇಲ್ಗಡೆ ನಿಮ್ಮದು ಟಾಪ್ ಆಫ್ ಹೆಡ್ಡಿಗೆ 3 ಹೆಡ್. ಇದು ನಿಮ್ಮದು ಹ್ಯಾಲೋ. ಇದಕ್ಕೆ ನ್ಯಾಚುರಲ್ ವೇಸ್ಟ್. ಇಲ್ಲಿಂದ ಮೇಲೆ ನಿಂದು ಓಕೆ, ಟಾಪ್ ಆಫ್ ಹೆಡ್ ಟು ಬಾಟಮಿಗೆ ಮಾಡ್ತಾಯಿದ್ದೀವಿ ನಾವು. ಇಲ್ಲಿಂದ ಮೇಲ್ಗಡೆ 3 ಹೆಡ್, ಇಲ್ಲಿಂದ ಕೆಳಗಡೆ 5 ಹೆಡ್. ಓಕೆ, 5 ಹೆಡ್ ಈಸ್ ಈಕ್ವಲ್ ಟು 42.5 ಇಂಚ್. ಓಕೆ, ಇದನ್ನು ಈ 5 ಹೆಡ್ಡನ್ನು ಈವನಾಗಿ ಡಿವೈಡ್ ಮಾಡೋದು. ಫಸ್ಟ್ ನಮ್ಮದು ಈ ಕ್ರಾಚ್, ಇದಕ್ಕೆ ಕ್ರಾಚ್ ಅಂತ ಹೇಳ್ತೀವಿ. ಈ ಪಾಯಿಂಟಿಗೆ ಇಲ್ಲಿಂದ 3 to 3.5 ಅಪ್. ಓಕೆ, ಇದಕ್ಕೆ ಹಿಪ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿಂದ ಇಲ್ಲಿಗೆ 8.5 ಇಂಚ್. ಓಕೆ, ನ್ಯಾಚುರಲ್ ವೇಸ್ಟ್ ಇಲ್ಲ. ನೆಕ್ಸ್ಟ್ ಇದು ಮಿಡ್ ಥೈ. ಇದು ಥೈ. ಓಕೆ, ಇದು ಸ್ಮಾಲ್. ಬಾಟಮ್ 1 ಹೆಡ್, 2 ಹೆಡ್, 3 ಹೆಡ್, 4 ಹೆಡ್, 5 ಹೆಡ್. ಓಕೆ, ಇದು 5 ಎಂಟ್ಲೆ 42.5. ಓಕೆ, 8.5 ಪರ್ ಹೆಡ್. ಇದರಲ್ಲಿ ಈಗ ನಾವು ಸ್ಟೈಲಿಂಗ್ ಏನೇನು ಯಾವ ಥರ ಫಿಟ್ ಮಾಡಬೇಕು, ಏನೇನು ಫಾರ್ಮುಲಾ ಯೂಸ್ ಮಾಡ್ಕೋಬೇಕು ಮಾಡಿಕೊಂಡು ನಾವು ಯಾವ ಥರ ಪ್ಯಾಂಟಂದು ಒಂದು ಬೇಸಿಕ್ ಮೆಜರ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು. ಓಕೆ,
ಒಂದು ಇದು ನ್ಯಾಚುರಲ್ ವೇಸ್ಟ್, ಇದು ಹ್ಯಾಲೋ ಅಂತೀವಿ ನಾವು ಇದಕ್ಕೆ, ಅಥವಾ ಕನ್ನಡದಲ್ಲಿ ಹೊಕ್ಕಳು. ಇಲ್ಲಿಂದ 1 ಇಂಚ್ ಮೇಲೆ ವೇಸ್ಟ್ ಇರುತ್ತೆ, ನ್ಯಾಚುರಲ್ ವೇಸ್ಟ್. ಓಕೆ, ಈ ನ್ಯಾಚುರಲ್ ವೇಸ್ಟಿಂದ 1/4 ಇಂಚ್ ಡೌನಲ್ಲಿ 1/4 इंच डाउन, समझ में आ रहा है ना? हाँ अभी बोल दीजिए, बाद में एक बार रिपीट कर दीजिएगा, 2-3 मिनट चाहिए होगा. कल जो बोला हूँ वही बोल रहा हूँ. 1/4 ಇಂಚ್ ಡೌನಲ್ಲಿ. ಓಕೆ, ಫ್ರಂಟ್ ಪಿಚ್ ಅಂತ ಬರುತ್ತೆ, ಇದಕ್ಕೆ ಇಲ್ಲಿ ಬರುತ್ತೆ. ಈ ಹ್ಯಾಲೋ ಅಲ್ಲಿ ಇಲ್ಲಿ 0 ಇರುತ್ತೆ ನಿಮ್ಮದು, ಇದು ನ್ಯಾಚುರಲ್ ವೇಸ್ಟ್ 0 ಇರುತ್ತೆ, ಇದು ಸೈಡ್ ಸೀಮಲ್ಲಿ 0 ಇರುತ್ತೆ. ಇದಕ್ಕೆ ಫ್ರಂಟ್ ಪಿಚ್ ಅಂತ ಹೇಳ್ತೀವಿ. ನಂಬರ್ ವೇಸ್ಟ್ ನಾವು ವೇರ್ ಮಾಡ್ತೀವಲ್ಲ ಪ್ಯಾಂಟ್, ಅದರಲ್ಲಿ 3 ಟೈಪ್ಸ್ ಆಫ್ ವೇಸ್ಟ್ ಬರುತ್ತೆ, 3 ಥರದ್ದು ವೇಸ್ಟ್ ಬರುತ್ತೆ. ಫಸ್ಟ್ ಹೈ ವೇಸ್ಟ್, ಎರಡನೇದು ಮಿಡ್ ವೇಸ್ಟ್, ಮೂರನೇದು ಸ್ಲೋ ವೇಸ್ಟ್. ಮೂರು ಥರ ವೇಸ್ಟಿಂದ ಪ್ಯಾಂಟನ್ನು ವೇರ್ ಮಾಡ್ತಾರೆ. ಹೈ ವೇಸ್ಟಿಂದ ವೇರ್ ಮಾಡ್ತಾರೆ, ಮಿಡ್ ವೇಸ್ಟಿಂದ ವೇರ್ ಮಾಡ್ತಾರೆ, ಲೋ ವೇಸ್ಟಿಂದ ವೇರ್ ಮಾಡ್ಕೊತಾರೆ. ಅದು ಎಲ್ಲೆಲ್ಲಿ ಬರುತ್ತೆ, ಎಲ್ಲಿ ಆ ಮ್ಯಾನಿಕ್ಯೂನ್ ಕಾಣ್ತಾ ಇದಲ್ಲ, ಅದರಲ್ಲಿ ಟೇಪ್ ಐತೆ, ಟೇಪ್ ಕಾಣ್ತಾ ಇದಲ್ಲ, ಅದು ನ್ಯಾಚುರಲ್ ವೇಸ್ಟ್. ಇದರಲ್ಲಿ ಈ ಹ್ಯಾಲೋಯಿಂದ ಮೇಲ್ಗಡೆ 1 ಇಂಚಿಗೆ ನ್ಯಾಚುರಲ್ ವೇಸ್ಟ್. ಓಕೆ, ಒಂದು ಪ್ಯಾಂಟ್ ಕೂರೋದು ಈ ನ್ಯಾಚುರಲ್ ವೇಸ್ಟ್ ಅಂದರೆ ಈ ಹೊಕ್ಕಳಿಂದ 1 ಇಂಚ್ ಮೇಲೆ ಇರುತ್ತೆ, ಅಲ್ಲಿಂದ 1/4 ಇಂಚ್ ಕೆಳಗಡೆ ನಮ್ಮದು ಪ್ಯಾಂಟ್ ಕೂರುತ್ತೆ. ಅದಕ್ಕಿಂತ ಮೇಲೆ ಹೇಳ್ಕೊಂಡ್ರೆ ಹೋಗಲ್ಲ, ಅದಕ್ಕಿಂತ ಮೇಲೆ ಜಾಸ್ತಿ ಇಡಬೇಕಾಗುತ್ತೆ. ಇದು ಫಾರ್ಮುಲಾ ನ್ಯಾಚುರಲ್ ವೇಸ್ಟಿಂದ. ಓಕೆ, ಜಂಪ್ ಸೂಟ್ ಬಂದಾಗ ನಾವು ಮೇಲೇನೂ ಮಾಡ್ಬೋದು ವೇಸ್ಟ್. ಓಕೆ, ಅದಾದಮೇಲೆ ಹೇಳ್ತೀನಿ ಮಾಡಬೇಕಾದ್ರೆ. ಇದು ಬ್ಯಾಕಲ್ಲಿ, ಇದು ಬ್ಯಾಕ್ ಟೇಪ್ ಐತಲ್ಲ, ಬ್ಯಾಕ್ ಟೇಪಲ್ಲಿ ಇಲ್ಲಿಂದ 1/2 ಇಂಚ್ ಮೇಲ್ಗಡೆ ಹೋಗುತ್ತೆ, 1/2 ಇಂಚ್ ಅಪ್. ಓಕೆ, ನ್ಯಾಚುರಲ್ ವೇಸ್ಟಿಂದ 1/2 ಇಂಚ್ ಅಪ್ ಅಂದರೆ ಇಲ್ಲಿಂದ ಇದು ಈ ಥರ ಹೋಗುತ್ತೆ. ಓಕೆ, ಫ್ರಂಟಲ್ಲಿ ಡೌನ್ ಆಗುತ್ತೆ, ಬ್ಯಾಕಲ್ಲಿ ಅಪ್ ಆಗುತ್ತೆ. ಇದಕ್ಕೆ ಎಷ್ಟು ಡಿಫ್ರೆಂಟ್ ಆಯಿತು? ಬ್ಯಾಕಿಂದ ಫ್ರಂಟಿಗೆ 1/4 ಇಂಚ್. ಓಕೆ, ಅರ್ಥ ಆಯ್ತಲ್ಲ? ಹೈ ವೇಸ್ಟ್ ಪ್ಯಾಂಟಿಂದು ವೇಸ್ಟ್ ಪ್ಯಾಂಟ್ ನಮ್ದು ಆ ಥರ ಕೂರುತ್ತೆ ಬಾಡಿಯಲ್ಲಿ, ಬ್ಯಾಕಲ್ಲಿ 1/2 ಇಂಚ್ ಮೇಲ್ಗಡೆ, ಫ್ರಂಟಲ್ಲಿ 1/4 ಇಂಚ್ ಕೆಳಗಡೆ ಕೂರುತ್ತೆ. ಓಕೆ, ಇದು ಪೊಸಿಷನ್, ವೇಸ್ಟ್ ಎಲ್ಲಿ ಕೂರುತ್ತೆ ಹೈ ವೇಸ್ಟಿಗೆ ಅನ್ನೋ ಪೊಸಿಷನ್ ಇದು. ಓಕೆ, ಈಗ ನಾವು ಪೊಸಿಷನ್ ಆದಮೇಲೆ ಇದ್ರದ್ದು ಸರ್ಕಂಫರೆನ್ಸ್ ಐತಲ್ಲ, ನಮ್ಮದು ಹಿಪ್ 40 ಇದ್ದರೆ, ಚೆಸ್ಟ್ 40 ಇದ್ದರೆ, ಮೆನ್ಸಿಂದು ಹಿಪ್ 40ನೇ ಇರುತ್ತೆ. ಪ್ರಪೋರ್ಷನಲ್ ಬಾಡಿಯಲ್ಲಿ ಮೆನ್ಸಿಂದು ಚೆಸ್ಟ್ ಎಷ್ಟಿರುತ್ತೆ, ಹಿಪ್ಪು ಅಷ್ಟೇ ಇರುತ್ತೆ. ಓಕೆ, ಇದು ಹಿಪ್ಪಿನಿಂದ 40 ಇಂಚಸ್ಸೇ ಇರುತ್ತೆ. ಓಕೆ, ಈಗ ವೇಸ್ಟಿಗೂ ಹಿಪ್ಪಿಗೂ ಮಿನಿಮಮ್ 6 ಇಂಚಸ್ ಡಿಫ್ರೆಂಟ್ ಇರುತ್ತೆ. ಪ್ರಪೋರ್ಷನಲ್ ಬಾಡಿಯಲ್ಲಿ ವೇಸ್ಟ್ ಮತ್ತು ಹಿಪ್ಪಿಗೆ 6 ಇಂಚಸ್ ಡಿಫ್ರೆಂಟ್. ಅಂದರೆ ವೇಸ್ಟ್ ಇಸ್ ಈಕ್ವಲ್ ಟು 34 ಇಂಚಸ್. ಇದು ಎಮ್ ಸೈಜ್ ಅಂತ ಹೇಳ್ತೀವಿ, ಮೀಡಿಯಮ್ ಅಥವಾ 32 ಸೈಜ್ ಅಂತ ಹೇಳ್ತೀವಿ. ಓಕೆ, ಭಾಳ ಇದು ದಂಡೆ ಬಂದುಬಿಟ್ಟೈತೆ. ಇದು 34 ಇಂಚಸ್ ಇರುತ್ತೆ. 32 ಸೈಜಿಗೆ ವೇಸ್ಟ್ 34 ಇಂಚಸ್ ಇರುತ್ತೆ. ಇದು 40 ಇಂಚಸ್ ಯಾರ್ದು ಚೆಸ್ಟ್ ಐತೆ ಅವ್ರಿಗೆ ಮಾತ್ರ ಇದು. ಓಕೆ, ಇದಾದಮೇಲೆ ಇದರಲ್ಲಿ ಇನ್ನೊಂದು ಅಥ್ಲೆಟಿಕ್ ಫಿಟ್ ಅಂತ ಬರುತ್ತೆ. ಅಥ್ಲೆಟಿಕ್ ಫಿಟ್ ಅಂತ ಹೇಳಿದರೆ ಜಿಮ್ ಬಾಡಿ ಅಂತ ಹೇಳ್ತೀವಲ್ಲ ನಾವು ಜನರಲ್ ಆಗಿ, ಅವ್ರದ್ದು ವೇಸ್ಟ್ ಏನಾಗುತ್ತೆ ಅಂದರೆ 8 ಇಂಚ್ ಡಿಫ್ರೆಂಟ್ ಇರುತ್ತೆ. ಚೆಸ್ಟಿಗೂ ವೇಸ್ಟಿಗೂ 8 ಇಂಚ್. ಅವ್ರದ್ದು ಸೊಂಟ ಕಡಿಮೆ ಇರುತ್ತೆ. ಓಕೆ, ಹಿಪ್ಪು ಮತ್ತು ಚೆಸ್ಟ್ ಸೇಮ್ ಇರುತ್ತೆ, ಅದಕ್ಕೆ ಅಥ್ಲೆಟಿಕ್ ವೇಸ್ಟ್ ಅಂತ ಹೇಳ್ತೀವಿ. ಆ ಥರ ಏನಾದರೂ ಬೈಯರ್ ಕೇಳಿದಾಗ 32 ವೇಸ್ಟಿಗೆ, ಎಮ್ ಸೈಜಿಗೆ ಅಥವಾ
ಎಮ್ ಸೈಜಿಗೆ ಅಥವಾ 40 ಅಂತ ಹೇಳಿ ಸೈಜ್ ಕೊಡ್ತಾರೆ, ಆ 40 ಸೈಜಿಗೆ 32 ವೇಸ್ಟು ಬರೋ ಚಾನ್ಸಸ್ ಐತೆ. ಸಪೋಸ್ ಬೈಯರ್ ಕೊಟ್ಟಿದ್ದಾರಂದರೆ ಆ ಥರ ಬಾಡಿಗೆ ಅವ್ರು ಕೊಟ್ಟಿದ್ದಾರಂತ ನೀವು ಅರ್ಥ ಮಾಡ್ಬೋದು ಮಾಡಬೇಕಷ್ಟೇ. ಇಲ್ಲಿ 34 32ದು ಏನು ಇದಿಲ್ಲ. ಅವ್ರು ಎಷ್ಟು ಕೊಡ್ತಾರೆ, ಸಪೋಸ್ ಸ್ಪೆಕ್ಕಲ್ಲಿ ಎಷ್ಟು ಕೊಡ್ತಾರೋ ಅಷ್ಟಕ್ಕೆ ಮಾಡ್ಬೇಕು ನಾವು. ಆದರೆ ಜನರಲ್ಲಾಗಿ ಒಂದು ಮೆಜರ್ಮೆಂಟ್ ಚಾರ್ಟನ್ನು ಕ್ರಿಯೇಟ್ ಮಾಡಬೇಕಂದ್ರೆ ನಾನು ಹೇಳ್ತಾ ಇರೋದು ಈ ಫಾರ್ಮುಲಾನೇ ಯೂಸ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಾ ಇದೆ? ಓಕೆ, ಇದಾದಮೇಲೆ ಎರಡನೇದು ಇದು ಹೈ ವೇಸ್ಟಿಂದ ಇದು ಹೈ ವೇಸ್ಟ್. ಈಗ ಮಿಡ್ ವೇಸ್ಟ್ ಎಲ್ಲಿ ಕೂರುತ್ತೆ, ಇಲ್ಲಿಂದ ಈ ನ್ಯಾಚುರಲ್ ವೇಸ್ಟ್ ಇದು ಹೈ ವೇಸ್ಟ್ ಇದಲ್ಲ, ಅಲ್ಲಿಂದ ಮಿನಿಮಮ್ 3/4 ಇಂಚ್ ಕೆಳಗಡೆ 3/4 ಇಂಚ್ ಟು 1 ಇಂಚ್, ಮ್ಯಾಕ್ಸಿಮಮ್ 1 ಇಂಚ್ ಡೌನಿಗೆ ಇರುತ್ತೆ ನಿಮ್ದು. ಓಕೆ, ಬ್ಯಾಕಿನಿಂದ ಇಲ್ಲಿಂದ ಅರ್ಧ ಇಂಚ್, ಇದರ ಅರ್ಧ ಭಾಗ, ಇದು ಎಷ್ಟು ಹೋಗುತ್ತೋ ಅದರ ಅರ್ಧ ಭಾಗ ಡೌನ್ ಆಗುತ್ತೆ ನಿಮ್ದು. ಓಕೆ, ಅವಾಗ ಬ್ಯಾಕ್ ರೈಸಿಗೂ ಫ್ರಂಟ್ ರೈಸಿಗೂ ಎಷ್ಟು ಡಿಫ್ರೆಂಟ್ ಆಯಿತು? ಅದೇ ಅಲ್ಲಿ ಎಷ್ಟು ಡೌನ್ ಆಯಿತು ಅಷ್ಟು ಕಡಿಮೆ ಆಗುತ್ತೆ. ಅಂದರೆ 1 3/4 1 ಇಂಚ್ ಆಗುತ್ತೆ, ಅಲ್ಲಿ ಅರ್ಧ ಇಂಚ್ ಆಗುತ್ತೆ. ಅದರಲ್ಲಿ ಅರ್ಧ ಇಂಚು 3/8 ಡೌನ್ ಆಗುತ್ತೆ, 2 ಕಾಲು ಆಗುತ್ತೆ. ಓಕೆ, ಇಲ್ಲಿ ನಮ್ಮದು 1/4 ಡಿಫ್ರೆಂಟ್ ಇತ್ತು, ಇಲ್ಲಿ 2 ಇಂಚ್ ಡೌನ್ ಆಯಿತು, 2/4 ಆಯಿತು, ಮತ್ತು ಬ್ಯಾಕಲ್ಲಿ ಅರ್ಧ ಇಂಚ್ ಕಡಿಮೆ ಆಯಿತು, 2 ಕಾಲು ಆಯಿತು. ಸಿಂಪಲ್ ಅದು. ಓಕೆ, ಹೈ ವೇಸ್ಟಿಗೆ ಕೆಳಗಡೆ ಕೂರುತ್ತೆ, ಇಲ್ಲಿ ಇದು ಏನು ಡೌನ್ ಆಗುತ್ತೆ ಬ್ಯಾಕ್, ಅದರ ಅರ್ಧ ಭಾಗ ಇಲ್ಲಿ ಡೌನ್ ಆಗುತ್ತೆ. ಓಕೆ, ಬ್ಯಾಕ್ ಅರ್ಧ ಇಂಚ್ ಡೌನ್ ಆದರೆ ಸೈಡ್ ಸೀಮಲ್ಲಿ 40 ಇಂಚ್ ಡೌನ್ ಆಗುತ್ತೆ ನಿಮ್ಮದು. ಶೇಪ್ನಿಂದ ಡೀಪ್ ಆಗ್ತಾ ಇರುತ್ತೆ ಇಲ್ಲಿ ಅರ್ಧ ಇಂಚ್. ಓಕೆ, ಇಲ್ಲಿ 40 ಇಂಚ್ ಹೋಗುತ್ತೆ, ಇಲ್ಲಿ ಅರ್ಧ ಇಂಚ್ ಡೌನ್ ಆಗುತ್ತೆ ನಿಮ್ಮದು. ಓಕೆ, 1 ಇಂಚಲ್ಲಿ ಇಲ್ಲಿ 40 ಡೌನ್ ಆದಾಗ ಇಲ್ಲಿ 3/4 ಇಂಚ್ ಡೌನ್ ಆಗುತ್ತೆ ನಿಮ್ಮದು. ಇಲ್ಲಿ ನಿಮ್ಮದು 40 ಇಂಚ್ ಡೌನ್ ಆಗುತ್ತೆ, ಇಲ್ಲಿ ಅರ್ಧ ಇಂಚ್ ಡೌನ್ ಆಗುತ್ತೆ. ಓಕೆ, ಇಲ್ಲಿನೂ ಈ ಥರ. ಓಕೆ, ಅದೇ ಥರ ಲೋ ವೇಸ್ಟಿಗೆ ಇಲ್ಲಿಂದ ಇಲ್ಲಿ 3/4 ಇಂಚಿಂದ 1 ಇಂಚ್ ಡೌನ್ ಆಗುತ್ತೆ, ಇಲ್ಲಿ ಬ್ಯಾಕಲ್ಲಿ ಅರ್ಧ ಇಂಚ್ ಡೌನ್ ಆಗುತ್ತೆ, ಅದರ ಅರ್ಧ ಭಾಗ ಇಲ್ಲಿ ಡೌನ್ ಆಗುತ್ತೆ ನಮ್ಮದು. ಓಕೆ, ಇದು 3 ವೇಸ್ಟ್ ಪೊಸಿಷನ್ ಇದು. ओके, 3 वेस्ट इन द पोजीशन बताने का हिंदी में, दूसरों को समझ कल तो समझ में आता था. 68 और 40 के लिए एक मेजरमेंट चार्ट क्रिएट करने के लिए फार्मूला यूज़ करके कैसे मेजरमेंट चार्ट यूज़ करने का. टोटल हमारा बॉटम स्टार्ट होता है वेस्ट से, नेचुरल वेस्ट से, नेचुरल वेस्ट से बॉटम तक तुम्हारा 5 हेड इज इक्वल टू 42.5. उसमें से डिवाइड हिप एक पोजीशन में, मिड थाई एक पोजीशन में, स्मॉल एक पोजीशन में, काफ बॉटम. ओके, टोटल 8 हेड 5 हेड इज इक्वल टू 42.5. ओके, इसके बाद वेस्ट के 3 टाइप्स ऑफ वेस्ट रहता है. एक तुम्हारा हाई वेस्ट, मिड वेस्ट, लो वेस्ट. ओके, नेचुरल वेस्ट किधर रहता है तुम्हारा टॉप से ये हैलो रहता है ना, उससे 1 इंच ऊपर रहता है. इस शर्ट के लिए यूज़ किया है. ओके, जब वेस्ट बैंड हमारा गारमेंट बैठता है वो तुम्हारा नेचुरल वेस्ट से 1/4 इंच डाउन में फ्रंट पे बैठता है. ओके, बैक में नेचुरल वेस्ट से हाफ इंच ऊपर बैठता है. ओके, वेस्ट बैंड. ओके, उधर से स्टार्ट होता है, उसको हाई वेस्ट बोलते हैं. ऐसे ही 3/4 से 1 इंच डाउन में फ्रंट डाउन होता है. जो हाई वेस्ट था उधर से, हाई वेस्ट जिधर था उधर से 3/4 से 1 इंच तक फ्रंट में डाउन होता है. इसका हाफ बैक में डाउन होता है. वो किस लिए होता है? वो मिड वेस्ट बोलते हैं. और मिड वेस्ट के लिए होती है. मिड वेस्ट के लिए. ओके, वो इधर इसका हाफ बैक कितना डाउन होता है उसका हाफ ये डाउन होता है. ओके, और लो वेस्ट के लिए? लो वेस्ट के लिए सेम, इसका हाफ इधर डाउन, इसका 1 इंच इधर डाउन. मिड वेस्ट से 1 इंच डाउन, मिनिमम 3/4, मैक्सिमम 1 इंच. बैक में हाफ इंच डाउन, साइड में 40 इंच डाउन. मतलब जो फ्रंट में डाउन किया उसका आधा बैक में जाएगा. हाँ. ओके, ओके, समझ गए. उसके बाद तुम्हारा हिप पोजीशन में एक क्रॉच पॉइंट है. एक क्रॉच पॉइंट से 3 to 3.5 इंच ऊपर, या तुम्हारा या नेचुरल वेस्ट से 8.5 इंच डाउन. ओके, ये हिप पोजीशन. ओके,
ओके, इसके बाद ये क्राच से इधर मिनिमम 1 इंच, मैक्सिमम 1.5 इंच, हाँ एक क्राच पॉइंट से पैंट नीचे तक बैठती है हमारी। मतलब लॉस देना है। इधर गैपिंग हमारा बॉडी टू सीम, हाँ गारमेंट टू बॉडी मिनिमम 1/4 इंच रखने का डाउन में, हाँ मैक्सिमम 1.5 इंच रखने का। ठीक। ओके, हाँ उसके लिए इसका टोटल एक राज पॉइंट अभी प्रणाम नहीं बोला हूँ, उसको बोलता हूँ, ये इसको थई बोलते हैं। ओके। ओके, हाँ इसको भी थई, हाँ स्मॉल काफ। हम्म, अब इसके बाद ಇದಾದ್ಮೇಲೆ ನಂದು ಇದ್ನ मैं ಕನ್ನಡ समझाया था। हाँ ಇದಾದ್ಮೇಲೆ ನಂದು ಈ ಟೋಟಲ್ ರೈಸ್ ಇಂದ ಫಿಟ್ಟಿಂಗಿನ ಬಗ್ಗೆ ಅರ್ಥ ಮಾಡ್ಕೋಬೇಕು ನಾವು ಫಸ್ಟ್, ರೈಸ್ ಯಾವ ಥರ ಇರುತ್ತೆ ನಮ್ಮದು। ಬ್ಯಾಕ್ ನ್ಯಾಚುರಲ್ ವೇಸ್ಟ್, ಫ್ರಂಟ್ ನ್ಯಾಚುರಲ್ ವೇಸ್ಟ್, ಹೈ ವೇಸ್ಟಿಗೆ ಐತಲ್ಲ, ಹೈ ವೇಸ್ಟ್ ಯಾವ ಥರ ಇರುತ್ತಂದರೆ ಓಕೆ, ಈ ಥರ ನಮ್ಮದು ಫ್ರಂಟ್ ಅರ್ಧ ಭಾಗ ಈ ಸೈಡ್ ಸೀಮು ಇದು ಎರಡು ಬಂದು ಜಾಯಿನ್ ಆದರೆ ನಮ್ಮದು ಇಲ್ಲಿ ರೌಂಡ್ ಇರಬೇಕು ನಮ್ಮದು ಕಾಲು, ಈ ಬ್ಯಾಕ್ ರೈಸ್ ಮತ್ತು ಫ್ರಂಟ್ ರೈಸನ್ನು ಮಾಡಬೇಕಂದ್ರೆ ಇಲ್ಲಿಂದ ನಮ್ಮದು 1 ರಿಂದ 1 to 1.5 ಇಂಚ್ ಇದು ಕ್ರಾಚ್ ಬರುತ್ತೆ ಬಾಡಿಯಲ್ಲಿ, ಈ ಪಾಯಿಂಟ್ ಬರುತ್ತೆ ನಮ್ಮದು। ಓಕೆ, ಇಷ್ಟು ಕೆಳಗಡೆ ನಮ್ಮದು ರೈಸ್ ಕೂಡುತ್ತೆ, ಮಿನಿಮಮ್ 1 ಇಂಚ್ ಕೆಳಗಡೆ, ಮ್ಯಾಕ್ಸಿಮಮ್ 1.5 ಇಂಚ್ ಕೆಳಗಡೆ। ಓಕೆ, ಇದು ನ್ಯಾಚುರಲ್ ವೇಸ್ಟ್, ಹೈ ವೇಸ್ಟಿಗೆ ಫ್ರಂಟಲ್ಲಿ 1 ಕಾಲು ಡೌನ್ ಕೂರುತ್ತೆ, ಬ್ಯಾಕಲ್ಲಿ ಅರ್ಧ ಇಂಚ್ ಅಪ್ಪಲ್ಲಿ ಕೂರುತ್ತೆ। ಈ ಎರಡರದ್ದು ಮೆಜರ್ಮೆಂಟ್ ಐತಲ್ಲ ಫ್ರಂಟಿಂದ ಬ್ಯಾಕಿಗೆ, ಓಕೆ, ಅದಕ್ಕೆ ಟೋಟಲ್ ರೈಸ್ ಅಂತ ಹೇಳ್ತೀವಿ ನಾವು। ಓಕೆ, ಟೋಟಲ್ ರೈಸ್ ಈ ಬಾಡಿಯನ್ನು ಫಿಟ್ ಮಾಡೋದಕ್ಕೆ ಟೋಟಲ್ ರೈಸ್ ಅಂತ ಹೇಳ್ತೀವಿ। ಆ ಟೋಟಲ್ ರೈಸ್ ಇಲ್ಲಿಂದ ಇಲ್ಲಿಗೆ, ಟೋಟಲ್ ಇಲ್ಲಿಂದ ಇಲ್ಲಿಗೆ 28.5 ಇಂಚ್ ಇರುತ್ತೆ ಇಲ್ಲಿಂದ, ಇದು ಟೋಟಲ್ ರೈಸ್। ಓಕೆ, ಅದಕ್ಕೆ ಟೋಟಲ್ ರೈಸ್ ಅಂತ ಹೇಳ್ತೀವಿ, ಅದು 28.5 ಇಂಚ್ ಇರುತ್ತೆ। ಅದೇ ಥರ ಇದಕ್ಕೆ ಎಷ್ಟು ಮಿಡ್ ವೇಸ್ಟಿಗೆ ಎಷ್ಟು ಬರುತ್ತೆ ಇದು ಟೋಟಲ್ ರೈಸ್ 28.5, ಇದರಲ್ಲಿ ಬ್ಯಾಕಲ್ಲಿ ಅರ್ಧ ಇಂಚ್ ಕಡಿಮೆ ಆಗುತ್ತೆ, ಫ್ರಂಟಲ್ಲಿ 1 ಇಂಚ್ ಕಮ್ಮಿ ಆಗುತ್ತೆ, 1.5 ಇಂಚ್ ಕಡಿಮೆ ಆಗುತ್ತೆ, ಕರೆಕ್ಟಾ? ಅವಾಗ ಇದು 27। ಓಕೆ, ಇದಕ್ಕೆ 25.5, ಕರೆಕ್ಟಾ? ಇದು ಈ ಮೂರದು ಟೋಟಲ್ ರೈಸ್, ಇದು ನಿಮಗೆ ಗೊತ್ತಿರಬೇಕು। ಇದು ನಿಮಗೆ ಬಾಡಿಗೆ ಫಿಟ್ ಮಾಡಬೇಕಾದ್ರೆ ಈ ಮೆಜರ್ಮೆಂಟ್ ಇಷ್ಟು ಒಟ್ಟು ಮಾಡಬೇಕು, ಅವಾಗಲೇ ಬಾಡಿಗೆ ಒಂದು ಪ್ಯಾಂಟ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ, ಆಯಿತಾ? ಓಕೆ, ನೆಕ್ಸ್ಟ್ ಇದಾದಮೇಲೆ ಟೋಟಲ್ ರೈಸ್ ಆಯಿತು। ಈ ಹಿಪ್ ಐತಲ್ಲ, ಚೆಸ್ಟ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಇದು 40 ಇಂಚಸ್। ಇದು ಥೈ ಅಂದರೆ ಈ ಕ್ರಾಚ್ ಪಾಯಿಂಟಿಂದ 1 ಇಂಚ್ ಡೌನಿಗೆ, ಓಕೆ, ಕ್ರಾಚ್ ಪಾಯಿಂಟ್ ಅಂದರೆ ಇದರಿಂದ 1.5 ಇಂಚ್, 1 ಇಂಚಿಂದ 1.5 ಇಂಚ್, ಅದಾದಮೇಲೆ 1 ಇಂಚ್ ಡೌನಿಗೆ ನಿಮ್ಮದು ಥೈ ಬರುತ್ತೆ। ಆ ಥೈ ಎಷ್ಟಿರುತ್ತೆ ಅಂದರೆ ಈ ಹಿಪ್ ಎಷ್ಟಿರುತ್ತೆ ಅದ್ರದ್ದು 58.5% ಇರುತ್ತೆ। ಓಕೆ, ಈ ಹಿಪ್ ಎಷ್ಟಿರುತ್ತೆ ಇದ್ರದ್ದು 58.5% ಕ್ಯಾಲ್ಕುಲೇಷನ್ ಮಾಡಿದರೆ ಥೈ ಇರುತ್ತೆ, ಅರ್ಥ ಆಯ್ತಾ? ಓಕೆ, ಈ ಪಾಯಿಂಟ್ ಬಂದು ಇದಾದಮೇಲೆ ನಿಮ್ಮದು ಬಾಡಿ ರೈಸ್ ಅಂತ ಹೇಳಿ ಒಂದು ಪಾಯಿಂಟ್ ಬರುತ್ತೆ, ಪಾಯಿಂಟ್ ಆಫ್ ಮೆಜರ್ಮೆಂಟ್, ಅದನ್ನು ನೀವು ಬಾಡಿ ರೈಸ್ ಆಗಿ ತೊಗೋಬೇಕು। ಬಾಡಿ ರೈಸ್ ಅಂದರೆ ಏನಂದರೆ ನಾವು ಚೇರ್ ಮೇಲೆ ಕೂತಾಗ ಈ ಥರ
ಈ ನ್ಯಾಚುರಲ್ ವೇಸ್ಟ್ ನಮ್ಮದು ಇಲ್ಲಿಂದ ಈ ಫ್ಲೋರಿಗೆ ಕೂರ್ತೀವಲ್ಲ ಇದಕ್ಕೆ ಬಾಡಿ ರೈಸ್ ಅಂತ ಹೇಳ್ತೀವಿ. ಓಕೆ, ಆ ಬಾಡಿ ರೈಸ್ ಮೆಜರ್ಮೆಂಟು ನಿಮ್ಮದು ಈ ಪ್ಯಾಟರ್ನ್ ಕ್ರಿಯೇಟ್ ಮಾಡಬೇಕಂದಾಗ ಯೂಸ್ ಆಗುತ್ತೆ. ಟೋಟಲ್ ರೈಸ್ ಗೊತ್ತಿಲ್ಲ ನಿಮಗೆ, ಎಲ್ಲಿ ಕಟ್ಟಬೇಕು ಅದನ್ನು ಇದರಿಂದ ಯೂಸ್ ಮಾಡ್ಕೊಂಡು ಆ ಮೆಜರ್ಮೆಂಟನ್ನು ಫಿಕ್ಸ್ ಮಾಡ್ಬೋದು. ಓಕೆ, ಅದು ಈ ಕ್ರೋಚ್ ಪಾಯಿಂಟು ನ್ಯಾಚುರಲ್ ವೇಸ್ಟಿಗೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಮೆಜರ್ ಮಾಡಿದಾಗ ನಾವು ಆರ್ಮೋಲ್ ಹೈಟ್ ಆರ್ಮೋಲ್ ಕರು ಹೇಳ್ತೀವಲ್ಲ, ಹಾಂ ಸರ್. ಅದೇ ಥರ ಟೋಟಲ್ ರೈಸ್, ಆಮೇಲೆ ಬಾಡಿ ರೈಸ್ ಟೋಟಲ್ ರೈಸ್. ಓಕೆ, ಇದಕ್ಕೆ ಬಾಡಿ ರೈಸ್ ಅಂತ ಹೇಳ್ತೀವಿ. ಓಕೆ, ಸ್ಟ್ರೈಟಲ್ಲಿ ಮೆಜರ್ ಮಾಡಿದಾಗ ಹೊತ್ಕೊಂಡು ಅದಕ್ಕೆ ಬಾಡಿ ರೈಸ್ ಅಂತ ಹೇಳ್ತೀವಿ. ಕರ್ವಲ್ಲಿ ಮೆಜರ್ ಮಾಡಿದರೆ ಟೋಟಲ್ ರೈಸ್ ಅಂತ ಹೇಳ್ತೀವಿ. ಓಕೆ, ಇಷ್ಟು ಏನು ಸಮझ में आया? आया आया मतलब एक बार बोल दीजिए। इसके बाद हमारे को राइस के बारे में जानकारी लेने का, ओके मेजरमेंट चार्ट क्रिएट करने के लिए हमारे को नेक्स्ट स्टेप वेस्ट का फिटिंग हो गया तुम्हारा। उसके बाद हिप है ना तुम्हारा, चेस्ट जितना रहता है उतना ही होता है मेंस के लिए। हाँ, मेंस के लिए उतना ही रहता है। ओके, अब इसके बाद बॉडी रही है टोटल रही मेजरमेंट इधर से इधर फिट करने के लिए हमारा ऐसा शेप देना पड़ेगा। ओके, ऐसा शेप देंगे तो वो फिट होएगा। इसको क्या बोलते हैं? सैडल बोलते हैं। ओके, ये जितना हमारा मोटापा है ಇದು ಬಿಡ್ತೈತಲ್ಲ ನಮ್ದು ಎಷ್ಟು ಥಿಕ್ನೆಸ್ ಐತೆ ಅದಕ್ಕೆ ಸ್ಯಾಡಲ್ ಅಂತ ಹೇಳ್ತೀವಿ ನಾವು. ಆ ಸ್ಯಾಡಲ್ ಬಿಡ್ತನ್ನು ಫ್ರಂಟಿಗೂ ಬ್ಯಾಕಿಗೂ ಬಿಡ್ತಲ್ಲಿ ನಾವು ಬಿಡ್ತನ್ನು ತೊಗೊಂಡು ಅದರಲ್ಲಿ ಕರ್ವ್ ಮಾಡಿದರೆ ಇದು ವೇರ್ ಮಾಡೋದಕ್ಕೆ ಆಗುತ್ತೆ ನಮಗೆ, ಅದಕ್ಕೆ ಟೋಟಲ್ ರೈಸ್ ಅಂತ ಹೇಳ್ತೀವಿ. ಓಕೆ, ಈ ಟೋಟಲ್ ರೈಸ್ ಐತಲ್ಲ, टोटल रईस है ना 28.5 इंच हाई वेस्ट के लिए रहेगा. ओके ओके, मिड के लिए 27 और लो के लिए 25 ओके, लो वेस्ट के लिए उससे 1.5 इंच कम. ओके, ये टोटल रईस हो गया. उसके बाद तुम्हारा थई, ये थई हिप से 58.5% में रहेगा. उसको 40 × 58.5% करेंगे तो आपको थई मिल जाएगा. ओके, ये तुम्हारा विड्थ का हिप थई टोटल रईस. ओके, और एक तुम्हारा बॉडी रईस. तो बॉडी रईस तुम्हारा कितना रहेगा? 10.5 इंच रहेगा टोटल. नेचुरल साइड नेचुरल वेस्ट से ये तुम्हारा क्राच पॉइंट तक, जिधर तक है 1 इंच से 1.5 इंच डाउन करते हैं उधर तक कितना रहेगा तुम्हारा? 10.5 इंच रहेगा. ओके, उसको बॉडी रईस बोलते हैं. ಓಕೆ, ಇದಾದಮೇಲೆ ನಮ್ಮದು ಈಗ ಮೆಜರ್ಮೆಂಟ್ ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ 1 by 1 ಮೆಜರ್ಮೆಂಟನ್ನು ಫಿಕ್ಸ್ ಮಾಡ್ಕೊತ ಹೋಗೋದು. ಇಷ್ಟು ಹೈಟ್ ತಿಳ್ಕೊಂಡಿದ್ದೀರ, ನಾವು ಇಲ್ಲಿ ತನಕ ಫಸ್ಟ್ ಬೇಸಿಕ್ ಬ್ಲಾಕನ್ನು ಕ್ರಿಯೇಟ್ ಮಾಡಿ, ಇದಾದಮೇಲೆ ನಾವು ಶಾರ್ಟ್ಸ್ ಹೆಂಗೆ ಮಾಡೋದು, ಅದಾದಮೇಲೆ ನಮಗೆ ಈ ನೀಯಿಂದ ಬಿಲೋ ಅದಕ್ಕೆ ಬರ್ಮುಡ ಅಂತ ಹೇಳ್ತೀವಿ. ಆಮೇಲೆ ಕಾಫ್ ತನಕ ಇದ್ದರೆ 3/4 ಲೆಂತ್ ಅಂತ ಹೇಳ್ತೀವಿ. ಬಾಟಮ್ ತನಕ ಇದ್ದರೆ ಫುಲ್ ಲೆಂತ್ ಪ್ಯಾಂಟ್ ಅಂತ ಹೇಳ್ತೀವಿ. ಬಾಟಮಿಂದ ಎಷ್ಟು ಇಂಚ್ ಮೇಲೆ ಇರಬೇಕು ನಮ್ಮದು ಫುಲ್ ಲೆಂತ್ ಪ್ಯಾಂಟಿಗೆ ಅಥವಾ ಫ್ಲೋರಿಗೆ ಬೇಕಾ. ಆಮೇಲೆ ಅದಕ್ಕಿಂತ ಮೇಲೆ ಎಷ್ಟು ಇಂಚ್ ಮೇಲೆ ಇದ್ದರೆ ಆ್ಯಂಕಲ್ ಲೆಂತ್ ಅಂತ ಹೇಳ್ತೀವಿ, ಆ್ಯಂಕಲ್ ಫಿಟ್ ಅಂತಲೂ ಹೇಳ್ತೀವಿ ನಾವು, ಆ್ಯಂಕಲ್ ಲೆಂತ್ ಪ್ಯಾಂಟ್. ಓಕೆ, ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲೆಂತ್ ಇದನ್ನು ಫಿಕ್ಸ್ ಮಾಡೋದು. ಈಗ ನಾವು ಬೇಸನ್ನು ಇಲ್ಲಿ ತನಕ ಬಾಡಿ ಬೇಸಿಕ್ ಯಾವಾಗಲೂ ನಮ್ಮದು ಇಲ್ಲಿ ತನಕ ಫಿಟೆಡ್ ಇರುತ್ತೆ. ಓಕೆ, ಇದಾದಮೇಲೆ ನಿಮ್ಮದು ಸ್ಟೈಲಿಂಗ್ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ಸ್ಟೈಲಿಂಗಲ್ಲಿ ಏನೇನು ಫಿಟ್ ಬರುತ್ತೆ ಅಂತ ಹೇಳಿದರೆ, ಇದು ಫೋಟೋ ಬೇಕಿದ್ರೆ ತಗೊಳ್ಳಿ, ಯಾರಾದರೂ ತಗೊಂಡ್ರ ಸರ್ ಅದು ಬಾಡಿ ರೈಸ್ ವೇಸ್ಟ್ ಇಂದ ಕ್ರೋಚ್ ಪಾಯಿಂಟ್ ಇಲ್ಲ ಕ್ರೋಚ್ ಇಂದ ಒಂದು ಕಾಲಿನ ಡೌನ್ ಇದೆ ಅಲ್ಲಿ ಸರ್ ಅದು ಡೈರೆಕ್ಟ್ ಕ್ರಾಸ್ ಪಾಯಿಂಟ್. ಕ್ರೋಚ್ ಪಾಯಿಂಟ್ ಎಲ್ಲಿಗೆ ಇಡ್ತೀವಿ ಅದು ಬಾಡಿ ರೈಸ್. ಓಕೆ, ಅಂದರೆ ನಾವು ಬಾಡಿಯಲ್ಲಿ 10.5 ಇಂಚ್ ಎಕ್ಸಾಕ್ಟ್ ಆಗಿರುತ್ತೆ. ಅದಾದಮೇಲೆ ನಮ್ದು ಏನಾಗುತ್ತೆ ಅಂತ ಹೇಳಿದರೆ 1 ರಿಂದ 1 ಕಾಲಿನ ಕೆಳಗಡೆ ಗಾರ್ಮೆಂಟ್ ಕೂರುತ್ತೆ. ಓಕೆ, ಬಾಡಿ ರೈಸ್ ನಮ್ಮದು ಫಿಟ್ಟೆಡ್ ಬಾಡಿಯಲ್ಲಿ ಕ್ರಾಚ್ ಪಾಯಿಂಟಿಗೆ ನಮ್ಮದು. ಓಕೆ, ಅದು ಎಲ್ಲ ಸೈಜ್ಗೂ ಒಂದೇ ಇದಿರುತ್ತೆ ಸರ್, ಎಲ್ಲ ವೇಸ್ಟ್ಗೂ ಅಷ್ಟೇ ಇದು ಇರುತ್ತೆ. ಬರೀ ಬಾಡಿ ರೈಸ್ ಅಂದರೆ ನ್ಯಾಚುರಲ್ ವೇಸ್ಟ್ ಇದೆ ಅಷ್ಟೇ. ಹೌದಾ? ಈಗ ನೀವು ಏನೇನು ಕ್ವಾರ್ಟರ್ ಡೌನ್ ಮಾಡ್ಕೊತ ಹೋಗ್ತೀರಾ, ಅದು ಕ್ವಾರ್ಟರ್ ಕಡಿಮೆ ಹಾಕ್ಕೊಂತ ಹೋಗುತ್ತೆ. ಈ ಕ್ರೋಚ್ ಪಾಯಿಂಟ್ ಇಂದ ಕೆಳಗಡೆ ಹಿಪ್ ಮೆಜರ್ಮೆಂಟ್ಗೆ 3.5 ಇದು ಮಾಡಿದೀವಲ್ಲ, ಎಲ್ಲ ವೇಸ್ಟ್ಗೂ ಅಲ್ಲಿಂದಲೇ ಮಾಡಿದ್ರೆ ಎಲ್ಲ ವೇಸ್ಟ್ಗೂ ಅಲ್ಲಿಂದಾನೆ ಅಷ್ಟೇ ಇರುತ್ತೆ, ಅದು 0 ಇರುತ್ತೆ, ಅದು ಚೇಂಜ್ ಆಗಲ್ಲ. ನಮ್ಮ ಮೇಲ್ಗಡೆಯಿಂದ ಮಾಡೋದ್ಕಿಂತ ಈ ಕೆಳಗಡೆಯಿಂದ ಮಾಡಿದ್ರೆ ಈಸಿ ಈಸಿ ಆಗುತ್ತೆ. ನಿಮಗೆ ಒಂದು ರೆಫರೆನ್ಸ್ ಗೈಡ್ಲೈನ್ ಅದು ಅಲ್ಲೇ ಬರುತ್ತೆ ನಿಮ್ಮದು.
ಅದೆಲ್ಲದಕ್ಕೂ ಝೀರೋನೇ ಇರುತ್ತೆ ನಿಮ್ಮದು. ಮಾಸ್ಟರ್ ಅದು ನ್ಯಾಚುರಲ್ ವೇಸ್ಟ್ ಐತಲ್ಲ, ಹ್ಮ್. ಅದರಿಂದ ಮಿಡ್ ವೇಸ್ಟ್ ಲೋ ವೇಸ್ಟಿಗೆ ಕಮ್ಮಿ ಮಾಡ್ತಾ ಹೋದಂಗೆ ನ್ಯಾಚುರಲ್ ವೇಸ್ಟ್ ಅಷ್ಟೇ ಇರುತ್ತಾ ಜಾಸ್ತಿ ಆಗುತ್ತಲ್ಲ ನಿಮ್ದು. ಜಾಸ್ತಿ ಈಗ 34 ವೇಸ್ಟ್ ನಂದು. ಓಕೆ, ಡಿವೈಡೆಡ್ ಬೈ 4 ಮಾಡಿದರೆ ಎಷ್ಟು ಬರುತ್ತೆ? 34 ವೇಸ್ಟನ್ನು 34 ಡಿವೈಡೆಡ್ ಬೈ 4 ಮಾಡಿದರೆ 8.5. ಇದು ಬಿಡ್ತು. ಓಕೆ, ನಾವು ರೆಕ್ಟ್ಯಾಂಗಲ್ ಮಾಡಬೇಕಂದ್ರೆ ಶರ್ಟಿಂದ ರೆಕ್ಟ್ಯಾಂಗಲ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ 4 ಮಾಡ್ತೀವಲ್ಲ. ಈಗ ನಾವು ವೇಸ್ಟ್ ತೊಗೊತಾ ಇದ್ದೀನಿ ನಾನು. ವೇಸ್ಟನ್ನು ತೊಗೊಂಡು ಡಿವೈಡೆಡ್ ಬೈ 4 ಮಾಡಿದರೆ 8.5 ಇಂಚ್ ಬರುತ್ತೆ. ಅದೇ ಈಗ ಹಿಪ್ ಯಾವ್ದು ದೊಡ್ಡದೈತೆ ಅದಕ್ಕೆ ರೆಕ್ಟ್ಯಾಂಗಲ್ ಮಾಡಬೇಕು. ನಾವು ಯಾವಾಗಲೂ ರೆಕ್ಟ್ಯಾಂಗಲ್ ಮಾಡಬೇಕಂದ್ರೆ ಯಾವುದು ನಮ್ಮದು ಈಗ ತೊಗೊತಾ ಇರೋದು ಬಿಡ್ತಲ್ಲಿ ಏನು ದೊಡ್ಡದೈತೆ, ಚೆಸ್ಟ್ ದೊಡ್ಡದೈತಾ, ವೇಸ್ಟ್ ದೊಡ್ಡದೈತಾ, ಬಾಟಮ್ ದೊಡ್ಡದೈತಾ. ಓಕೆ, ಶರ್ಟಲ್ಲಿ ಏನು ತೊಗೊತೀವಿ ನಾವು ಚೆಸ್ಟಿಂದಾನೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಇದು ಹಿಪ್ಪಿಂದಾನೇ ಕ್ಯಾಲ್ಕುಲೇಟ್ ಆಗಬೇಕು ರೆಕ್ಟ್ಯಾಂಗಲ್ ಮಾಡಬೇಕಾದ್ರೆ. ಓಕೆ, ಇದು ಹಿಪ್ ಎಷ್ಟೈತೆ ನಿಮ್ಮದು? 40 ಇಂಚಸ್ ಐತೆ ಇಲ್ಲಿ ಫಿಟ್ಟೆಡ್. 40 ಅಂದರೆ ಡಿವೈಡೆಡ್ ಬೈ 4 ಮಾಡಿದರೆ 10 ಆಗುತ್ತಲ್ಲ. ಹಾಂ. ಈಗ ನಿಮ್ಮದು ಇದು ಹೈಟ್ ಹಿಪ್ ತನಕ ಎಷ್ಟು ಇಂಚ್ ಬರುತ್ತೆ? 8.5 ಇಂಚ್ ಬರುತ್ತಲ್ಲ ಒಂದು ಹೆಡ್ಡಿಗೆ. 8.5 ಇಂಚ್ ಬರುತ್ತಲ್ಲ ಒಂದು ಹೆಡ್ ತನಕ. ಇದರಲ್ಲಿ ಏನಾಗುತ್ತಂದರೆ ಚೆಸ್ಟಿಗೂ ಹಿಪ್ಪಿಗೂ ವೇಸ್ಟಿಗೂ ಎಷ್ಟು ಡಿಫ್ರೆಂಟ್ ಐತೆ? 6 ಇಂಚಸ್. 6 ಇಂಚಸ್ ಡಿವೈಡೆಡ್ ಬೈ 4 ಮಾಡಿದರೆ ಎಷ್ಟಾಗುತ್ತೆ? 1.5 ಇಂಚ್. ಇಲ್ಲಿ 1.5 ಇಂಚ್ ಕಡಿಮೆ ಆಗುತ್ತೆ. ಓಕೆ, ಇದು ಇಲ್ಲಿಂದ ಶೇಪ್ ನಮ್ಮದು ಹಿಪ್ಪಿಂದು ಈ ಥರ ಇರುತ್ತೆ. ಓಕೆ, ಆವಾಗ ನಿಮ್ಮದು ಇಲ್ಲಿ 34 ಬರುತ್ತೆ. ಓಕೆ, ಇಲ್ಲಿ 1 ಇಂಚ್ ಕೆಳಗಡೆ ಎಷ್ಟು ಬರುತ್ತೆ ನಿಮಗೆ? ಇಲ್ಲಿ ಕಡಿಮೆ ಆಗುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಆಗುತ್ತಲ್ಲ. ಹಾಂ, ಇಲ್ಲಿ ಎಷ್ಟು ಬರುತ್ತೆ ಅದು ಆ್ಯಂಗಲಲ್ಲಿ ನೀವು ಚೆಕ್ ಮಾಡ್ಕೋಬೇಕು. ಒಂದು ಲೈನ್ ಹಾಕಿ ಚೆಕ್ ಮಾಡಿದರೆ ಇದು 34 ಬರೋದು, ಇದು 34.5 ಬರುತ್ತಾ ಅಥವಾ 34.34 ಬರುತ್ತಾ. ಓಕೆ, ನೆಕ್ಸ್ಟ್ ಇನ್ನೊಂದು ವೇಸ್ಟ್ ಬಂತು, ಅದು ಇಲ್ಲಿಗೆ ಬರುತ್ತೆ. ಇಲ್ಲಿ ಎಷ್ಟು ಮೆಜರ್ಮೆಂಟ್ ಬರುತ್ತೆ? ಇದಕ್ಕಿಂತ ಅರ್ಧ ಇಂಚ್ ಪ್ಲಸ್ ಆಯಿತಾ, 3/4 ಇಂಚ್ ಪ್ಲಸ್ ಆಯಿತಾ? ಇಲ್ಲಿ 35 ಅಂತ ಅದನ್ನು ಚೆಕ್ ಮಾಡ್ಕೋಬೇಕು. ಓಕೆ, ರೆಕ್ಟ್ಯಾಂಗಲ್ ಹಾಕ್ಕೊಂಡು ಅರ್ಥ ಆಯ್ತಾ? ವೇಸ್ಟ್ ನಿಮಗೆ ಮಿಡ್ ವೇಸ್ಟಿಗೆ ನಮ್ಮದು ವೇಸ್ಟ್ ಎಷ್ಟು ಇಡಬೇಕು, ಲೋ ವೇಸ್ಟಿಗೆ ನಮ್ಮ ವೇಸ್ಟ್ ಎಷ್ಟು ಇಡಬೇಕು. ಓಕೆ, ಇದು ಅಲ್ಲಿ ಫಿಟ್ ಆಗಬೇಕಂದ್ರೆ ಆ ವೇಸ್ಟ್ ಇಡಲೇಬೇಕು. ಈ ಮೇಲ್ಗಡೆ ವೇಸ್ಟನ್ನು ಇಲ್ಲಿ ಕೊಟ್ಟರೆ ಏರ್ಸಕ್ಕೆ ಬರೋಲ್ಲ ನಿಮ್ಮದು. ಕರೆಕ್ಟಾ? ಅರ್ಥ ಆಯ್ತಲ್ಲ? ಇದು ಹೈ ವೇಸ್ಟ್ लो वेस्ट का कैलकुलेशन एंगल में रहता है तुम्हारा. वेस्ट 34 रहता है, हिप 40 रहता है. इधर तुम्हारा मिड वेस्ट के लिए 34 वेस्ट ओके, हाई वेस्ट के लिए ओके, मिड वेस्ट के लिए डाउन होता है ना इधर. डाउन होएगा तो वेस्ट प्लस होएगा तुम्हारा. ओके, और इधर डाउन होएगा तो ये वेस्ट प्लस होएगा. वो मेजरमेंट फिक्स करने के लिए, नहीं तो तुम्हारा पैंट नहीं जाएगा ऊपर. ओके, ऐसा नहीं इधर. फोटो नहीं मारा. Recording stopped. क्या देख रहे? नहीं, साउंड किधर से आया? रिकॉर्डिंग स्टार्ट बोल के कौन से Recording in progress. ಓಕೆ, ಈಗ ಮೆಜರ್ಮೆಂಟ್ ಫಿಕ್ಸ್ ಮಾಡೋದು ಒಂದು ನಮಗೆ ಈ ಒಂದು ಶಾರ್ಟ್ಸು, ಒಂದು ಪ್ಯಾಂಟು ಅಥವಾ ಪರ್ಬೋಡನೋ ನೀವು ಏನು ಬಾಟಮ್ ಮಾಡ್ತಾ ಇದ್ದೀರಾ ಅದರಲ್ಲಿ 3 ಫಿಟ್ಸ್ ಬರ್ತದೆ. 3 ಟೈಪ್ಸ್ ಆಫ್ ಫಿಟ್. ನಂಬರ್ 1 ಸ್ಕಿನ್ನಿ ಫಿಟ್ ಅಂತ ಹೇಳ್ತೀವಿ. ಎರಡನೇದು ಸ್ಲಿಮ್ ಫಿಟ್. ಮೂರನೇದು ರೆಗ್ಯುಲರ್ ಫಿಟ್ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ನಿಮ್ಮದು ನೆಕ್ಸ್ಟ್ ಕಂಫರ್ಟ್ ಫಿಟ್ ಜಾಸ್ತಿ ಫಾರ್ಮುಲಲ್ಲಿ ಬರುತ್ತೆ. ಅದು ಬಂದಾಗ ಹೇಳ್ತೀನಿ ನಾನು. ಸೇಮ್ ಫಾರ್ಮುಲಾದಲ್ಲೇ ಯೂಸ್ ಆಗುತ್ತೆ. ಅದರಲ್ಲಿ ಹೈ ವೇಸ್ಟ್ ಬರುತ್ತೆ, ಲೋ ವೇಸ್ಟ್ ಬರೋಲ್ಲ. ಅದರಲ್ಲಿ ಹೈ ವೇಸ್ಟ್ ಆ್ಯಂಡ್ ಮಿಡ್ ವೇಸ್ಟ್ ಫಾರ್ಮಲಲ್ಲಿ ಹೈ ವೇಸ್ಟ್ ಮಿಡ್ ವೇಸ್ಟ್ ಬರುತ್ತೆ, ಲೋ ವೇಸ್ಟ್ ಬರೋಲ್ಲ ಅದರಿಂದ. ಓಕೆ, ಕ್ಯಾಶುವಲ್ ಪ್ಯಾಂಟ್ ಅಂದರೆ ಕಾಟನ್ಸಲ್ಲಿ ಏನು ಯೂಸ್ ಮಾಡ್ತೀರಾ ಕ್ಯಾಶುವಲ್, ಅದಕ್ಕೆ ನಮ್ಮದು ಈ 3 ವೇಸ್ಟನ್ನು ಬರುತ್ತೆ. ಓಕೆ, ಇದರಲ್ಲಿ ಈಗ ನಾವು ಫಸ್ಟು ನಾವು ಸ್ಕಿನ್ನಿ ಫಿಟ್ಟಿಂದ ಬೇಸಿಕ್ ಮಾಡಬೇಕಂತ ಹೇಳಿದ್ರು. ನಾವು ಜನರಲ್ ಆಗಿ ನಾವು ಸ್ಕಿನ್ ಫಿಟ್ಟಿಂದೇ ಬೇಸಿಕ್ ಮಾಡಬೇಕು. ಇದು
ಬೇಕಂದಾಗ ಯೂಸ್ ಮಾಡೋದು ಇದು ಸ್ಕಿನ್ನಿ ಫಿಟ್. ಆದರೆ ನಮಗೆ ಅದಕ್ಕೂ ಮೆಜರ್ಮೆಂಟ್ ಫಿಕ್ಸ್ ಮಾಡೋ ಮೆಥಡ್ ಗೊತ್ತಿರಬೇಕು. ಓಕೆ, ಸ್ಕಿನ್ನಿ ಫಿಟ್ ಅಂದರೆ ಈ ಸ್ಟ್ರೆಚ್ ಫ್ಯಾಬ್ರಿಕ್ಕಿಂದನೇ ಮಾಡೋದಿದು. ಬಾಡಿಗೆ ಕಚ್ಕೊಳ್ಳೋ ಥರ ಗಾರ್ಮೆಂಟ್ ನಾವು ಏನು ಮಾಡ್ತೀವಿ ಅದಕ್ಕೆ ಸ್ಕಿನ್ನಿ ಫಿಟ್ ಅಂತ ಹೇಳ್ತೀವಿ. ಓಕೆ, ಈ ಇನ್ನೊಂದು ಜಗ್ಗಿಂಗ್ ಮಾಡ್ತಾರೆ ಲೇಡೀಸಿಗೆ, ಅವುದ್ರಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಪ್ಲಸ್ ನಿಮ್ಮದು ಮೆನ್ಸಲ್ಲಿ ಈ ಕೋಲ್ಡ್ ಜಾಸ್ತಿ ಇರೋ ಕಡೆ ಇನ್ನರ್ ವೇರ್ ಮಾಡ್ತಾರೆ ಬಾಡಿಗೆ ಫಿಕ್ಸ್ ಆಗೋ ಥರ, ಅದಕ್ಕೆ ಮೆಜರ್ಮೆಂಟ್ ಫಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದೊಂದು ಕಾನ್ಸೆಪ್ಟ್ ಏನಂತ ಹೇಳಿದರೆ, ಈ ಸ್ಕಿನ್ನಿ ಫಿಟ್ಟಿಗೆ ಆಲ್ರೌಂಡಲ್ಲಿ 1/8 ಗ್ಯಾಪಲ್ಲಿ ಒಂದು ಫಿಟ್ಟಿಂಗ್ ಇರಬೇಕು. ಡಿಸ್ಟೆನ್ಸ್ ಗಾರ್ಮೆಂಟಿಗೂ ಬಾಡಿಗೂ 1/8 ಡಿಸ್ಟೆನ್ಸ್. ಅಂದರೆ ಬಾಡಿ ಮೇಲೆ ನಮ್ಮ ಗಾರ್ಮೆಂಟ್ ಹೋಗ್ಬೇಕಂದ್ರೆ ಫ್ಯಾಬ್ರಿಕ್ ಥಿಕ್ನೆಸ್ 116 ಇರುತ್ತೆ, 116 ಡಿಸ್ಟೆನ್ಸ್ ಇರುತ್ತೆ ಹೋಗ್ಬೇಕಂದ್ರೆ ಗಾರ್ಮೆಂಟ್. ಅಷ್ಟೇ ಡಿಸ್ಟೆನ್ಸಲ್ಲಿ ನಾವು ಸ್ಕಿನ್ನಿ ಫಿಟ್ ಮಾಡ್ಕೋಬೇಕು. ಏನೇ ಮೆಜರ್ಮೆಂಟ್ ಇದ್ರೂ ಈಗ ನಮ್ಮದು ಇಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ಇಲ್ಲಿ ಥೈ ಇಷ್ಟು ಬರುತ್ತೆ ಅಂತ ಹೇಳಿ, ಹಿಪ್ ಇಷ್ಟು ಬರುತ್ತೆ, ವೇಸ್ಟ್ ಇಷ್ಟು ಬರುತ್ತೆ. ಓಕೆ, ಈ 3 ಮೆಜರ್ಮೆಂಟ್ಸು ವಿಡ್ತ್ ವೈಸಲ್ಲಿ. ಈ ವಿಡ್ತ್ ವೈಸಲ್ಲಿ ಫಿಟ್ ಮಾಡಬೇಕಂತ ಹೇಳಿದರೆ ನಮ್ಮದು 1/8 ಗ್ಯಾಪಿಂದ ಫಿಟ್ ಆಗಬೇಕು. ಓಕೆ, ಈ ಎರಡನೇದು ಸ್ಲಿಮ್ ಫಿಟ್, ಇದು 40 ಇಂಚ್ ಗ್ಯಾಪ್, ಇದು ರೆಗ್ಯುಲರ್ ಫಿಟ್ 1/2 ಇಂಚ್ ಗ್ಯಾಪ್. 1/8 40 ಇಂಚ್ 1/2 ಇಂಚ್. ಓಕೆ, ಅರ್ಥ ಆಯ್ತಾ? ಇದಕ್ಕೆ ನಿಮ್ಮದು ವೇಸ್ಟಿಗಲ್ಲ, ಇದು ಹಿಪ್ಪು ಮತ್ತು ಥೈಗೆ. ವೇಸ್ಟ್ ನಿಮ್ಮದು ಎಕ್ದಮ್ ಈ ಸ್ಕಿನ್ನಿ ಫಿಟ್ಟಲ್ಲಿ ಫ್ಯಾಬ್ರಿಕ್ ಸ್ಟ್ರೆಚ್ ಆಗುತ್ತೆ, ಅದಕ್ಕಿಂತ 5% ಮೈನಸಲ್ಲಿ ನಿಮ್ಮದು ವೇಸ್ಟ್ ಇರಬೇಕು. ಓಕೆ, ಹಿಪ್ಪು 1/8 ಗ್ಯಾಪಲ್ಲಿ ಹಿಪ್ ಇರಬೇಕು, 1/8 ಗ್ಯಾಪಲ್ಲಿ ನಿಮ್ಮದು ಥೈ ಇರಬೇಕು, ಅದಕ್ಕೆ ಸ್ಕಿನ್ನಿ ಫಿಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಲಿಮ್ ಫಿಟ್ಟಿಗೆ ವೇಸ್ಟ್ ಏನಿರುತ್ತೆ ಅದೇ ಇರಬೇಕು ಸೇಮು, ಅದು ಕೆಳಗೆ ಬೀಳಬಾರ್ದು. ಅದಕ್ಕೆ 34ಗೆ 34 ವೇಸ್ಟ್ ಇಟ್ಕೊಂಡು ಮಾಡ್ಬೇಕು ನಾವು. ಹಿಪ್ಪು 14 ಗ್ಯಾಪಲ್ಲಿ ಇರಬೇಕು. ಓಕೆ, ಆಮೇಲೆ ಥೈನು 14 ಗ್ಯಾಪಲ್ಲಿ ಇರಬೇಕು. ಇದಕ್ಕೆ ಸ್ಲಿಮ್ ಫಿಟ್ ಅಂತ ಹೇಳ್ತೀವಿ. 1/2 ಇಂಚ್ ಗ್ಯಾಪಲ್ಲಿ ಮಾಡಿದಾಗ ಅದಕ್ಕೆ ರೆಗ್ಯುಲರ್ ಫಿಟ್ ಅಂತ ಹೇಳ್ತೀವಿ. ಫಸ್ಟ್ ನಮಗೆ ಪಾಯಿಂಟ್ ಆಫ್ ಮೆಜರ್ಮೆಂಟ್ ये मालूम पड़ गया ना, स्किन्नी फिट, स्लिम फिट, रेगुलर फिट. ये तुम्हारा 1/8 गैप में रहेगा लूजनेस, ये 14 गैप में रहेगा, ये 1/2 इंच गैप में रहेगा, उतना ही. ओके ಓಕೆ, ಈಗ ಮೆಜರ್ಮೆಂಟ್ ನಮಗೆ ಏನೇನು ಬೇಕಾಗುತ್ತೆ ಇಷ್ಟನ್ನು ಫಿಟ್ ಮಾಡೋದಕ್ಕೆ. Recording stopped. ಫಸ್ಟ್ ಪಾಯಿಂಟ್ ಆಫ್ ಮೆಜರ್ಮೆಂಟ್ ವೇಸ್ಟ್. Recording in progress. 34. ಓಕೆ, 40 ಅಲ್ಲಿ ಮಿನಿಮಮ್ 6 ಇಂಚಸ್ ಡಿಫ್ರೆಂಟ್ ಇರುತ್ತೆ ನಮ್ಮದು ವೇಸ್ಟ್. ಇದು ನಿಮ್ಮದು 34 ಇಂಚಸ್ ವೇಸ್ಟ್ ಫಿಕ್ಸ್. ಎರಡನೇ ನಮ್ಮದು ಹಿಪ್. ಓಕೆ, ಇದು ನಮ್ಮದು ನಾವೀಗ ಸ್ಲಿಮ್ ಫಿಟ್, ಇಲ್ಲಿ ಸ್ಲಿಮ್ ಫಿಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಮೆಜರ್ಮೆಂಟ್ ಬರೀತಾ ಇದ್ದೀನಿ ನಾನು. ವೇಸ್ಟ್ 34ಗೆ 34, ಹಿಪ್ ಇಸ್ ಈಕ್ವಲ್ ಟು 40 ಪ್ಲಸ್ 1/4 ಇಂಚ್ ರೇಡಿಯಸ್. ಅಂದರೆ ಇಸ್ ಈಕ್ವಲ್ ಟು ಎಷ್ಟಾಯ್ತು ಇದು ನಾವೀಗ ಎಷ್ಟಾಗುತ್ತೆ? ಅದೇ 41.5. 41.5. ಓಕೆ, 41.5 ಈಗ. ಆಮೇಲೆ ನೆಕ್ಸ್ಟ್ ನಮಗೆ ಥೈ, ಮೂರನೇದು ಥೈ. ಇದೆಷ್ಟಾಗುತ್ತೆ? 41.5 ಇಂಟು 58.5%. ಎಷ್ಟಾಗುತ್ತೆ? ಇಂಟುನಾ ಸರ್? 24.2 ಸರ್. 28 24.2 सर. क्वार्टर 77 है ना वो, एक आएगा ना 24 क्वार्टर. 28 टू द टेप में मेजर करने नहीं आएगा क्वार्टर. ओके. ಓಕೆ, ಸರಿ. ಈಗ ನಾವು ಹೈ ವೇಸ್ಟ್ ಮಾಡ್ತಾ ಇದೀವಿ ಅಂದರೆ, ಹೈ ವೇಸ್ಟ್ ಅಂದರೆ ಇಲ್ಲಿ ಹೈ ವೇಸ್ಟ್, ಇದರಲ್ಲಿ ನಂಬರ್ 1 ಫ್ರಂಟ್ ರೈಸ್, ಎರಡನೇದು ಬ್ಯಾಕ್ ರೈಸ್. ಇದು ಹೆಂಗೆ ಫಿಟ್ ಆಗುತ್ತೆ ನಿಮ್ಮದು? ಓಕೆ, ಇಲ್ಲಿ ನೋಡ್ಕೊಳ್ಳಿ.
ಸರ್ ಇದು ಲೆಗ್. Recording in progress. ಇದು ಸ್ಟ್ರೈಟ್ ಇಲ್ಲಿಂದ ಈ ಸೈ ತನಕ ಚೆಕ್ ಮಾಡಿದರೆ ಇಲ್ಲಿ ಹಿಪ್ ಏರಿಯಾ ಬರುತ್ತಲ್ಲ, ಹಿಪ್ ಇದು ಎಷ್ಟಿರುತ್ತಂದರೆ ಮಿನಿಮಮ್ 1.5 ಇಂಚ್ ಪ್ರಪೋರ್ಷನಲ್ ಬಾಡಿ. ನಾವು ಚೆಸ್ಟಿಗೂ ವೇಸ್ಟಿಗೂ 6 ಇಂಚಸ್, ಚೆಸ್ಟ್ ವೇಸ್ಟ್ ಹಿಪ್ಪಿಗೂ ವೇಸ್ಟಿಗೂ 6 ಇಂಚಸ್ ಡಿಫ್ರೆಂಟ್ ಬರುತ್ತಲ್ಲ, ಆ 6 ಡಿವೈಡೆಡ್ ಬೈ 4 ಮಾಡಿದರೆ ಏನಾಗುತ್ತೆ? 1.5. 1.5. ಇದು ಬ್ಯಾಕಿಂದ ಹಿಪ್ ಉಬ್ಬಿರುತ್ತೆ 1.5 ಇಂಚ್. ಓಕೆ, ಪ್ಲಾಟ್ ಮಾಡಿದಾಗ ಈ ಬ್ಯಾಕ್ ಹಿಪ್ ಐತಲ್ಲ, ಪ್ಲಾಟ್ ನೋಡಿದಾಗ ನಾವು ಎರಡನ್ನೂ ಫ್ರಂಟನ್ನು ಬ್ಯಾಕನ್ನು ಟ್ಯಾಲಿ ಮಾಡಿದಾಗ ಬ್ಯಾಕ್ 1.5 ಇಂಚ್ ಉಬ್ಬಿರುತ್ತೆ. ಓಕೆ, ಈ 1.5 ಇಂಚ್ ಉಬ್ಬಿರೋದನ್ನು ಇಲ್ಲಿ ಫಿಟ್ ಮಾಡೋದಕ್ಕೆ ಈ ಟೋಟಲ್ ರೈಸ್ ಐತಲ್ಲ ಇದು, ಓಕೆ, ಇದು ಫಿಟ್ ಮಾಡೋದಕ್ಕೆ ನಮ್ಮದು ಈ ರೈಸನ್ನು ಇದಕ್ಕೆ ಸ್ಯಾಡಲ್ ಅಂತ ಹೇಳ್ತೀವಿ ನಾವು. ಸ್ಯಾಡಲ್ SADDL. ಇದು ವಿಡ್ತ್. ಓಕೆ, ಈ ಬ್ಯಾಕ್ ವಿಡ್ತ್ ನಿಮ್ಮದು ಜಾಸ್ತಿ ಇರಬೇಕು, ಫ್ರಂಟ್ ವಿಡ್ತ್ ಕಡಿಮೆ ಇರಬೇಕು. ಓಕೆ, ಆವಾಗ ನಮ್ಮದು ಬ್ಯಾಕ್ ಈ ಉಬ್ಬಿರೋದನ್ನು ಫಿಟ್ ಮಾಡುತ್ತೆ ನಮ್ಮದು. ಓಕೆ, ಅದಕ್ಕೆ ಎಷ್ಟು ಉಬ್ಬಿರುತ್ತೆ ಅಂತ ತಿಳ್ಕೊಬೇಕಂದ್ರೆ ನಮ್ಮ ಜನರಲ್ ಆಗಿ ಹಿಪ್ಪಿಗೂ ವೇಸ್ಟಿಗೂ ಏನು ಡಿಫ್ರೆಂಟ್ ಐತೆ. ಓಕೆ, ಹಿಪ್ಪಿಗೂ ವೇಸ್ಟಿಗೆ ಇಲ್ಲಿ 6 ಇಂಚ್ ಡಿಫ್ರೆಂಟ್ ಐತೆ. ಡಿವೈಡೆಡ್ ಬೈ 4 ಮಾಡಿದಾಗ 1.5 ಇಂಚ್ ಹಿಪ್ಪು ಉಬ್ಬಿರುತ್ತೆ, ಅದು ಪ್ರಪೋರ್ಷನಲ್ ಬಾಡಿಗೆ. ಓಕೆ, ಆ 1.5 ಇಂಚನ್ನು ನಾವು ಫ್ರಂಟಿಗೂ ಬ್ಯಾಕಿಗೂ ಡಿಫ್ರೆಂಟ್ ಮಾಡಿದಾಗ 3 ಇಂಚ್ ಆಗುತ್ತೆ. ಫ್ರಂಟ್ ಬ್ಯಾಕ್ ಡಿಫ್ರೆಂಟ್ ಮಾಡಿದಾಗ 3 ಇಂಚ್ ಆಗುತ್ತೆ. ಓಕೆ, 1.5 ಇದ್ದರೆ ನಮ್ಮದು ಇಂಟು 2 ಟೋಟಲ್ ರೈಟ್. ಹಿಪ್ಪನ್ನು ಉಪ್ಸೋದಕ್ಕೆ ಈ ನಮ್ಮದು ಸ್ಯಾಡಲ್ ವಿಡ್ತನ್ನು ಫಿಕ್ಸ್ ಮಾಡೋದಕ್ಕೆ ಇಲ್ಲಿಂದ ಇಲ್ಲಿಗೆ ಸ್ಯಾಡಲ್ ವಿಡ್ತ್ ಅಂತ ಹೇಳ್ತೀವಲ್ಲ, ಅದು ಹಿಪ್ ಏರಿಯಾನ ಫಿಟ್ ಮಾಡೋದಕ್ಕೆ ಅದು ಇಲ್ಲಿಂದ ನಿಮ್ಮದು 3ರಿಂದ 3.25 ಇಂಚ್ ಮೇಲೆ ಇದು 6 ಇಂಚ್ ಡಿಫ್ರೆಂಟ್ ಇರಬೇಕು. 6 ಇಂಚಸ್. ಓಕೆ, 6 ಇಂಚಸ್. ಅದಕ್ಕೆ ಸ್ಯಾಡಲ್ ಅಂತ ಹೇಳ್ತೀವಿ. ನಮ್ಮ ಈ ಬಾಡಿ ವಿಡ್ತ್ ಅದಕ್ಕೆ ಸ್ಯಾಡಲ್ ವಿಡ್ತ್ ಅಂತ ಹೇಳ್ತೀವಿ. ಅದು 6 ಇಂಚ್ ಇರುತ್ತೆ ಟೋಟಲ್. ಓಕೆ, ಅಂದರೆ ನಮ್ಮದು ಅರ್ಧದಲ್ಲಿ 3 ಇಂಚ್. 3 ಇಂಚ್ ಫ್ರಂಟಿಗೂ ಬ್ಯಾಕಿಗೂ ಡಿಫ್ರೆಂಟ್ ಇರಬೇಕಾಗುತ್ತೆ ನಮ್ಮದು. ಓಕೆ, ಡಿಫ್ರೆಂಟ್ ಏನಂದರೆ ವೇಸ್ಟಿಗೂ ಹಿಪ್ಪಿಗೂ ಏನು ಡಿಫ್ರೆಂಟು ಅದೇ 6 ಇಂಚ್ ಡಿಫ್ರೆಂಟ್. ನಿಮ್ಮದು ಹಿಪ್ಪಿಗೂ ವೇಸ್ಟಿಗೂ ಏನು ಡಿಫ್ರೆಂಟ್ ಬರ್ತಾಯಿತ್ತು 6 ಇಂಚ್, ಅದೇ 6 ಇಂಚಿಗೆ ಸ್ಯಾಡಲ್ ಅಂತ ಹೇಳ್ತೀವಿ ನಾವು. ಓಕೆ, ನಿಮ್ಮದು 7 ಇಂಚ್ ಡಿಫ್ರೆಂಟ್ ಬಂದರೆ ಅದಕ್ಕೆ ಸ್ಯಾಡಲ್ ಎಷ್ಟು ಇರಬೇಕು? 7 ಇಂಚ್ ಇರಬೇಕು. 8 ಇಂಚ್ ಡಿಫ್ರೆಂಟ್ ಬಂದಾಗ ಸ್ಯಾಡಲ್ ಎಷ್ಟು ಇರಬೇಕು? 8 ಇಂಚ್ ಇರಬೇಕು. ಒಂದು 8 ಇಂಚ್ ಡಿಫ್ರೆಂಟ್ ಬಂದಾಗ ಫ್ರಂಟ್ ರೈಸಿಗೂ ಬ್ಯಾಕ್ ರೈಸಿಗೂ ಎಷ್ಟು ಡಿಫ್ರೆಂಟ್ ಇರಬೇಕು? ನಮ್ಮದು ಪ್ರಪೋರ್ಷನಲ್ ಬಾಡಿಯಲ್ಲಿ 6 ಇಂಚ್ ಡಿಫ್ರೆಂಟ್ ಇದ್ದಾಗ ಫ್ರಂಟ್ ರೈಸಿಗೂ ಬ್ಯಾಕ್ ರೈಸಿಗೂ 3 ಇಂಚ್ ಡಿಫ್ರೆಂಟ್ ಇರಬೇಕು. ಅದರ ಅರ್ಧ ಭಾಗ. ಓಕೆ, ಇದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರ್ಬೇಕು. ನಿಮ್ಮದು ವೇಸ್ಟಿಗೂ ಹಿಪ್ಪಿಗೂ 7 ಇಂಚ್ ಏನಾರ ಡಿಫ್ರೆಂಟ್ ಬಂತಂದರೆ ನಿಮ್ಮದು ಡಿಫ್ರೆಂಟ್ ಫ್ರಂಟ್ ರೈಸ್ ಬ್ಯಾಕ್ ರೈಸಲ್ಲಿ ಎಷ್ಟಾಗಬೇಕು? 3.5 ಆಗಬೇಕು. ಅದೇ 8 ಇಂಚ್ ಇದ್ದಾಗ 4 ಆಗಬೇಕು. ಓಕೆ, 9 ಇಂಚ್ ಇದ್ದಾಗ 4.5, 10 ಇಂಚ್ ಇದ್ದಾಗ 5 ಇಂಚ್ ಡಿಫ್ರೆಂಟ್. ಓಕೆ, ಓಕೆ, ನಮ್ಮದು ಈಗ ನಾ ಪ್ರಪೋರ್ಷನಲ್ ಬಾಡಿಗೆ ಎಷ್ಟು ಡಿಫ್ರೆಂಟ್ ಇರುತ್ತೆ ಅಂದರೆ 3 ಇಂಚ್ ಡಿಫ್ರೆಂಟ್ ಇರುತ್ತೆ. ಆ 3 ಇಂಚನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ನಾವೀಗ ಹೈ ವೇಸ್ಟ್ ಮಾಡ್ತಾಯಿದ್ದೀವಿ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹೈ ವೇಸ್ಟ್ ಎಷ್ಟೈತೆ ನಮ್ಮ ಟೋಟಲ್ ರೈಸ್? 28.5. सर थोड़ा ऐसा घुमाइए तो. 28.5 ಟೋಟಲ್ ರೈಸ್ 28.5 ಐತೆ. ಫ್ರಂಟ್ ರೈಸಿಗೂ ಬ್ಯಾಕ್ ರೈಸಿಗೆ ಎಷ್ಟು ಡಿಫ್ರೆಂಟ್ ಇರಬೇಕು? 3 ಇಂಚ್. ಓಕೆ, ಆ 3 ಇಂಚ್ ಇದರಲ್ಲಿ ಮೈನಸ್ ಮಾಡಿದರೆ ಎಷ್ಟಾಗುತ್ತೆ? 25.5. ಓಕೆ, ಇದನ್ನು ಡಿವೈಡೆಡ್ ಬೈ 2 ಮಾಡಿದರೆ ಎಷ್ಟಾಗುತ್ತೆ? 12.125. ಇದು ನಿಮ್ಮದು ಫ್ರಂಟ್ ರೈಸ್, ಟಾಪ್ ಆಫ್ ದಿ ವೇಸ್ಟ್ ಬ್ಯಾಂಡ್. ಓಕೆ, ಫ್ರಂಟ್ ರೈಸ್ ಟಾಪ್ ಆಫ್ ದಿ ವೇಸ್ಟ್ ಬ್ಯಾಂಡ್. 1/4 होगा ना? 2 3/4
हाफ है ना वो? 12/3/4 25.5 divided by 2. ओके ओके। हाँ समझ में आया? हाँ या ಓಕೆ ಇದು 12/3/4. ಈ 12/3/4ಗೆ 3 ಇಂಚ್ ಮೈನಸ್ ಮಾಡಿದ್ದೀವಲ್ಲ, ಈ 3 ಇಂಚ್ ಪ್ಲಸ್ ಮಾಡಿ ಎಷ್ಟಾಯ್ತು? 15/3/4 ಕರೆಕ್ಟಾ? ಇದು ನಿಮ್ಮದು ಬ್ಯಾಕರ್ ಇದು. ಇದೆರಡು ಸೇರಿದರೆ 28.5 ಇರಬೇಕು. ಆಯ್ತಲ್ಲ? ಅರ್ಥ ಆಯ್ತಾ ಇದು? ಓಕೆ. ಕೈ ಎಷ್ಟು ಬಂತು? ಇಷ್ಟು ಮೆಜರ್ಮೆಂಟ್ ನಾವು ಫಿಕ್ಸ್ ಮಾಡ್ಕೋಬೇಕು. ಏನೇ ಒಂದು ಪ್ಯಾಂಟು ಶಾರ್ಟ್ಸು ಏನೇ ಮಾಡಿ ಈ 4-5 ಮೆಜರ್ಮೆಂಟ್ ಎಷ್ಟು? 1 2 3 4 5. ಓಕೆ. ಆ ಸ್ಟೈಲಿಂಗಿಗೋಸ್ಕರ ನಮ್ಮದು ಬಾಟಮಲ್ಲಿ ಸ್ಟೈಲಿಂಗ್ ಬರುತ್ತಲ್ಲ, ಆ ಸ್ಟೈಲಿಂಗಿಗೋಸ್ಕರ ಇದರಲ್ಲಿ ಏನೇನು ಬರುತ್ತೆ ಅಂದರೆ ನಮ್ಮದು ನ್ಯಾರೋ ಫಿಟ್ ಅಂತ ಬರುತ್ತೆ, ನ್ಯಾರೋ ಲೆಗ್, ಆಮೇಲೆ ಸ್ಟ್ರೈಟ್ ಲೆಗ್, ಆಮೇಲೆ ಬೂಟ್ ಕಟ್ ಅಂತ ಬರುತ್ತೆ ನಮ್ಮದು. ಈ 3 ಸ್ಟೈಲಿಂಗಲ್ಲಿ ಬರುತ್ತೆ. ಅದು ಬಿಟ್ಟು ಬೇರೆ ಬೇರೆ ಥರ ಬೇರೆ ಬೇರೆ ಬೈಯಲ್ಲಿ ಏನೇನು ಬೇಕು ಅವ್ರಿಗೆ ಎಷ್ಟು ಜಾಸ್ತಿ ಲೂಸ್ ಮಾಡ್ತಾರೆ ಅದಕ್ಕೆ ಒಂದು ನೇಮ್ ಕೊಡ್ತಾರೆ. ಓಕೆ. ಕಡಿಮೆ ಏನು ಮಾಡ್ತಾರೆ ಅದಕ್ಕೆ ಸಿಗರೇಟ್ ಥರ ಇದ್ದರೆ ಸಿಗರೇಟ್ ಪ್ಯಾಂಟ್ ಅಂತಾರೆ. ಓಕೆ. ಒಂದೊಂದು ನೇಮ್ ಏನೋ ಒಂದು ನೇಮ್ ಕೊಟ್ಬಿಡ್ತಾರೆ. ಓಕೆ. ಆ ಥರ ಇದ್ರ ನಮ್ಮದು ಮೇನ್ ಇರೋದು 3. ಒಂದು ನ್ಯಾರೋ ಲೆಗ್, ಒಂದು ಸ್ಟ್ರೈಟ್ ಲೆಗ್, ಒಂದು ಬೂಟ್ ಕಟ್. ಓಕೆ. ಬೂಟ್ ಕಟ್ ಅಂದರೆ ಬೆಲ್ ಶೇಪಲ್ಲಿ ಇರುತ್ತಲ್ಲ ಅದಕ್ಕೆ ಬೂಟ್ ಕಟ್ ಅಂತ ಹೇಳ್ತಾರೆ. ಓಕೆ. ಇಷ್ಟು ನಿಮ್ಮದು ಗೊತ್ತಿರಬೇಕು. ಮಿನಿಮಮ್ ಒಂದು ಬೇಸಿಕ್ ಚಾರ್ಟನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಇಷ್ಟು ಗೊತ್ತಿರಬೇಕು. ಇದು ಗೊತ್ತಾದಮೇಲೆ ನೀವು ನೆಕ್ಸ್ಟ್ ನಾನು ಈ ಮೆಜರ್ಮೆಂಟ್ ಪ್ರಕಾರ ಒಂದು ಬೇಸಿಕನ್ನು ಹೇಳ್ಕೊಡ್ತೀನಿ ನಿಮಗೆ. ಓಕೆ. ಇವತ್ತು ಇಷ್ಟು ನಿನ್ನೆ ಮಾಡಿದ್ದು ಅಷ್ಟೊತ್ತಲ್ಲಿ ಇದು ನಿಮಗೆಲ್ಲ ಕ್ಲಿಯರ್ ಆಯ್ತಲ್ಲ? सर मतलब स्लिम फिट के लिए वेस्ट 34 होगा, मतलब 6 माइनस होने के बाद में। हाँ। तो इसका हिप मतलब जो गैप आएगा बीच में से, मतलब बॉडी से मतलब गारमेंट मतलब कपड़ा तक, तो उनमें से 1/4 ऐड करेंगे। तो इसके बाद मतलब वो सर्कल मिलाने से 41 हाफ आएगा। इसके बाद वो थाई आएगा, वो मतलब जो 41.5 का उसका 58.5%, तो वो निकलेगा 24 1/4। इसके बाद वो नीचे जो लिखा है वो कैसा निकाल फ्रंट राइज और बैक राइज ये है ना तुम्हारा नेक हाई वेस्ट के लिए कितना आएगा तुम्हारा इधर लिखा था 28.5. हाँ मिड वेस्ट के लिए कितना आएगा? हाँ उससे 1.5 इंच कम. ओके ओके. हाँ लो वेस्ट के उससे 1.5 इंच कम. इधर हाई वेस्ट का मेजरमेंट फिक्स कर रहे हैं. ओके ये टोटल राइज 28.5 हाई वेस्ट के लिए. हाँ ओके. हाँ इसमें से ये तुम्हारा वेस्ट और हिप में कितना डिफरेंट था? 6 इंच का. 6 इंच का 6 इंच का मतलब डिवाइडेड बाय 4. ये 4 पार्ट्स 4 कर रहे हैं ना. हाँ डिवाइडेड बाय 4 करेंगे इधर कितना शेप आएगा? डेढ़ आएगा। 1.5 इंच. हाँ 1.5 हाँ 1.5 इंटू 2 बैक और फ्रंट मिला के 2 आएगा। सैडल बनता है. हाँ। सैडल का मतलब हाँ ये विड्थ उसको सैडल बोलते हैं. तो 3 आ जाएगा। नहीं 1.5 इंच 1.5 इंच बैक और फ्रंट बनने के बाद कितना होता है? 3 हाँ 3 इंच होता है. हाँ 3 इंच ये फ्रंट और बैक में डिफरेंट रखने का. ओके बैक 3 इंच ज्यादा रहने का, फ्रंट 3 इंच कम रहने का. क्यों बोला? तो फ्रंट फ्लैट रहता है, हाँ बैक तुम्हारा उठा हुआ रहता उठा है। हुआ रहता है. हाँ उसको फिट करने के लिए. हाँ। समझ गए? हाँ वो 3 इंच 28.5 में माइनस करेंगे तो 25 हाफ पर आएगा। हाँ उसमें डिवाइडेड बाय 2 करेंगे तो फ्रंट राइज हो जाएगा. हाँ ये 3 इंच फिर ऐड करेंगे तो बैक राइज हो देखा जाएगा. ओके समझ गए? ಓಕೆ ಕ್ಲಿಯರ್. ನಾಳೆಯಿಂದ ಪ್ಯಾಂಟ್ ಸ್ಟಾರ್ಟ್ ಮಾಡ್ತೀನಿ ನಾನು. ಇದು ಪ್ಯಾಂಟಿನ ಬೇಸಿಕ್ ಅದು ಎಷ್ಟಾಗುತ್ತೆ ನಿಮ್ಗೆ ಎಷ್ಟೆಷ್ಟು ಅರ್ಥ ಆಗುತ್ತೆ ಅಷ್ಟೇ ಮಾಡೋಣ ಅಂತ 2-3 ಸಲ ಹೇಳ್ತೀನಿ. ಫಸ್ಟ್ ಮೇನ್ ಅದು ಇದು ಶರ್ಟಿಗಿಂತ ಅರ್ಥ ಮಾಡ್ಕೊಂಡ್ರೆ ಶರ್ಟಿಗಿಂತ ತುಂಬ ಈಸಿ ಪ್ಯಾಂಟ್. ಓಕೆ. ಶರ್ಟಲ್ಲಿ ಬ್ಯಾಲೆನ್ಸಿಂಗ್ ಅದು ಇದು ಇರುತ್ತೆ, ಇದರಲ್ಲೂ ಐತೆ. ಅದು ಅರ್ಥ ಮಾಡ್ಕೊಳ್ಳೋದು ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಕ್ಲಿಯರ್ ನಿಂದ 100%. मतलब पैंट में इतना मतलब वो बैलेंस नहीं आता है, आता है क्यों नहीं आता है? लेकिन इजी आता है easy छाट रहता से। है. ये एक साथ में बनता है. हाँ वो बताता हूँ मैं. दो टाइप का बेसिक बनता है. ओके 2 टाइप का भी बेसिक बना के बताता हूँ. ಓಕೆ. ಅವತ್ತಿಂದ ಅವತ್ತೇ ಪ್ರಾಕ್ಟೀಸ್ ಮಾಡಿ ನಿಮಗೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ ನಿಮಗೆ. ಓಕೆ. ಓಕೆ ಮತ್ತೆ